ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆಯ ಮುಂದುವರೆದಿರ್ತಕ್ಕಂಥ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಎ ಸಿ ಪ್ಯಾರಲಲ್ ಟು ಪಿ ಆರ್ ಆಗುವಂತೆ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಒ ಆರ್ಗಳ ಮೇಲಿನ ಬಿಂದುಗಳಾದರೆ ಇಲ್ಲಿ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್, ಬಿ ಸಿ ರೇಖೆ ಕ್ಯೂ ಆರ್ ರೇಖೆಗೆ ಸಮಾಂತರವಾಗಿದೆ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಮೊದಲನೇದಾಗಿ ನಾವೇನು ಮಾಡೋಣ, ಕೊಟ್ಟಿರ್ತಕ್ಕಂಥ ತ್ರಿಭುಜದಲ್ಲಿ ತೇಲ್ಸನ ಪ್ರಮೇಯಕ್ಕೆ ತಗೊಳ್ಳೋಣ. ಮೊದಲನೇ ತ್ರಿಭುಜವನ್ನು ತಗೊಳ್ಳೋದಾದ್ರೆ ತ್ರಿಭುಜ ಪಿ ಒ ಪಿ ಕ್ಯೂ, ಈ ತ್ರಿಭುಜವನ್ನು ತಗೊಳ್ಳೋಣ. ಒ ಪಿ ಕ್ಯೂ ತ್ರಿಭುಜ ತಗೊಂಡ್ರೆ ಇದರಲ್ಲಿ ಬರ್ತಕ್ಕಂಥ ಒ ಪಿ ಕ್ಯೂ, ಒ ಎ ಪಿ, ಒ ಬಿ ಕ್ಯೂ ಬಿ ಬರ್ತಕ್ಕಂಥದ್ದು. ಹಾಗಾಗಿ ಇದನ್ನ ತೇಲ್ಸನ ಪ್ರಮೇಯಕ್ಕೆ ಫಸ್ಟ್ ಅಂತೂ ತಗೊಳ್ಳೋಣ. ತ್ರಿಭುಜ ಒ ಪಿ ಕ್ಯೂ ನಲ್ಲಿ ಯಾವುದಿದೆ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ. ಅವಾಗ ನಮಗೆ ಬರ್ತಕ್ಕಂಥ ಒ ಎ ಡಿವೈಡ್ ಬೈ ಎ ಪಿ ಇಸ್ ಈಕ್ವಲ್ ಟು, ಹಾಗೆಯೇ ಇಲ್ಲಿ ತಗೊಂಡ್ರೆ ಒ ಬಿ ಬೈ ಬಿ ಕ್ಯೂ. ಇದನ್ನ ಒಂದು ಅಂತ ಇಟ್ಕೊಳ್ಳೋಣ. ಇದು ತೇಲ್ಸನ ಪ್ರಮೇಯದಿಂದ ನಾವು ಬರ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋದಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು, ಒ ಪಿ ಆರ್. ಇದರಲ್ಲಿ ಒ ಎ ಪಿ, ಒ ಸಿ ಸಿ ಆರ್, ಇದನ್ನು ತಗೊಳ್ಳೋಣ. ತ್ರಿಭುಜ ಒ ಪಿ ಆರ್ ನಲ್ಲಿ ಎ ಸಿ ಪ್ಯಾರಲಲ್ ಟು ಪಿ ಆರ್, ಎ ಸಿ ಇದೆ ಪಿ ಆರ್ಗೆ ಪ್ಯಾರಲಲ್ ಆಗಿ. ಹಾಗಾದ್ರೆ ತೇಲ್ಸನ ಪ್ರಮೇಯ ಅಪ್ಲೈ ಮಾಡಿಕೊಂಡ್ರೆ ಒ ಎ ಬೈ ಎ ಪಿ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್. ಇದು ರೀಸನ್ ಕೂಡ ಸೇಮ್ ಇರ್ತಕ್ಕಂಥದ್ದು, ತೇಲ್ಸನ ಪ್ರಮೇಯ. ಈಗ 1 ಮತ್ತು 2ರಿಂದ 1 ಮತ್ತು 2ರಿಂದ ತಗೊಂಡ್ರೆ ಎಡಗಡೆ ಭಾಗ ಎರಡು ಸಮ ಇದೆ, ಬಲಗಡೆ ಭಾಗನೂ ಕೂಡ ಸಮ ಇರಬೇಕು. ಹಾಗಾಗಿ ಒ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್. ಇದು ಯಾವುದಿದು, ಒ ಬಿ. ನೋಡಿ, ಇಲ್ಲಿರ್ತಕ್ಕಂಥ ತ್ರಿಭುಜವನ್ನ ನಾವು ತಗೊಳ್ಳೋದಾದ್ರೆ ಯಾವುದಿರ್ತಕ್ಕಂಥದ್ದು, ಈ ತ್ರಿಭುಜ, ಈ ಭಾಗದ ತ್ರಿಭುಜ ಒ ಬಿ ಬೈ ಬಿ ಕ್ಯೂ, ಒ ಸಿ ಬೈ ಸಿ ಆರ್. ಅಲ್ಲಿಗೆ ಪ್ರಮೇಯದ ವಿಲೋಮದ ಪ್ರಕಾರ ಅನುಪಾತಗಳು ಸಮನಾಗಿದ್ದರೆ ಎರಡೂ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರ್ತವೆ. ಹಾಗಾಗಿ ಇದನ್ನ ನಾವು ತಗೊಳ್ಳೋಣ. therefore ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್, ಇದು ತೇಲ್ಸನ ಪ್ರಮೇಯದ ವಿಲೋಮ. ಇದೆಲ್ಲ ತಗೊಂಡಿರ್ತಕ್ಕಂಥದ್ದು. ಇದರಲ್ಲೇ ಚಾಯ್ಸ್ ಇದೆ, ಇದನ್ನ ತಗೊಳ್ಳೋಣ. ಇದರಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ತ್ರಿಭುಜ ಎ ಬಿ ಸಿಯ ಭಾಗಗಳಾದ ಎ ಬಿ ಮತ್ತು ಬಿ ಸಿಗಳು ಹಾಗೂ ಮಧ್ಯ ರೇಖೆ ಎ ಡಿ ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಭಾವಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯ ರೇಖೆ ಪಿ ಎಂ ನೊಂದಿಗೆ ಸಮಾನುಪಾತ ಹೊಂದಿದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಎಂದು ತೋರಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನು ಮಸ್ತ್ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ತಗೊಂಡ್ರೆ ಎ ಬಿ ಬಿ ಸಿ ಅಂದ್ರೆ ಎ ಬಿಗೆ ಸಮವಾಗಿ ಪಿ ಕ್ಯೂ ಇದೆ, ಹಾಗೇನೆ ಬಿ ಸಿಗೆ ಸಮವಾಗಿ ಕ್ಯೂ ಆರ್ ಇದೆ. ನೆಕ್ಸ್ಟ್ ಬಂತು
ADಗೆ ಸಮವಾಗಿ PM ಅನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಮ್ಮದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಸಾಧನೆಯ ತಗೊಳ್ಳೋದಾದ್ರೆ ತ್ರಿಭುಜ ABC ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ PQR ಅಂತ ತಗೋಬೇಕು. ಆದರೆ ಸಾಧನೆಯಲ್ಲಿ ಎರಡೂ ತ್ರಿಭುಜಕ್ಕೂ ಕೂಡ ಇಲ್ಲ. ಆದರೆ ತ್ರಿಭುಜ ಏನು ಮಾಡೋಣ, ಇಲ್ಲಿ ನಾವು ABD ಈ ತ್ರಿಭುಜವನ್ನು ತಗೊಳ್ಳೋಣ. ಹಾಗೆಯೇ PQN ಈ ತ್ರಿಭುಜ ಎರಡನ್ನು ಫಸ್ಟ್ಗೆ ನಾವು ತಗೊಳ್ಳೋಣ. ತ್ರಿಭುಜ ABD ಮತ್ತು ತ್ರಿಭುಜ PQMಗಳಲ್ಲಿ ಏನಿದೆ, AB is equal to PQ ಒಂದು, ಇನ್ನೊಂದು AD is equal to PM. ಹಾಗೆಯೇ ಮಧ್ಯ ರೇಖೆ ಇರೋದರಿಂದ ಏನು ಮಾಡ್ಬೋದು ಅಲ್ಲಿಗೆ ಅಂತಂದೇಳಿದ್ರೆ BD is equal to CD, ಇದು ಅರ್ಧ BCಗೆ ಸಮನಾಗುತ್ತೆ. ಹಾಗೆಯೇ QR QM is equal to MR ಅಂತಕ್ಕಂಥದ್ದು ಅರ್ಧ QRಗೆ ಸಮನಾಗ್ತಕ್ಕಂಥದ್ದು. ಹಾಗಾಗಿ ಅರ್ಧ BC is equal to ಅರ್ಧ QR ಅಂತ ಇಟ್ಕೊಂಡ್ರೆ ಅಲ್ಲಿ ನಾವೇನು ಮಾಡ್ಬೋದು, ಅರ್ಧ BC ಬದಲಿ BD, ಇಲ್ಲಿ ಅರ್ಧ QR ಬದಲಿ QM ಅನ್ನು ತಗೋಬಹುದು. ಅಲ್ಲಿಗೆ ನಮಗೆ ಬಾಹು ಮತ್ತು ಬಾಹು ನಿಯಮದಿಂದ ತ್ರಿಭುಜ ABD ಕಾಂಗ್ರೆಸ್ ಟು ತ್ರಿಭುಜ PQM ಆಗುತ್ತೆ. ಆದರೆ ನಮಗೆ ಇದು ಬೇಕಿಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ABC ಮತ್ತು PQR. ಹಾಗಾಗಿ ಏನು ಮಾಡೋಣ, ABD ಕಾಂಗ್ರೆಸ್ ಟು ತ್ರಿಭುಜ PQM ಆದರೆ ಆಂಗಲ್ PB is equal to ಆಂಗಲ್ Q, ಇದು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶ AB is equal to PQ, ಹಾಗೆಯೇ ಆಂಗಲ್ B is equal to ಆಂಗಲ್ Q, ಯಾಕೆಂದರೆ ಮೇಲ್ಗಡೆ ನಾವು ಸಾಧನೆಯನ್ನು ತಗೊಂಡಿದ್ದೀವಿ. ನೆಕ್ಸ್ಟ್ ಬಂತು ಇನ್ನು ಉಳಿದಿರೋ ಹಾಗೆ BC is equal to QR, ಇದು ಕೂಡ ದತ್ತದಲ್ಲಿ, ಹಾಗೆಯೇ ಇದು ಕೂಡ ದತ್ತದಲ್ಲಿ. ಹಾಗಾಗಿ ಬಾಹು ಕೋನ ಬಾಹು ನಿಯಮದಿಂದ ತ್ರಿಭುಜ ABC ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ PQR, ಇದು ನಮಗೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ ಆಗಿರ್ತಕ್ಕಂಥದ್ದು. ಒಂದು ಚೀಲದಲ್ಲಿ 20 ಕೆಂಪು ಚೆಂಡುಗಳಿವೆ ಹಾಗೂ ಕೆಲವು ನೀಲಿ ಚೆಂಡುಗಳಿವೆ. ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯ 1/4ರಷ್ಟಿದೆ. ಹಾಗಾದರೆ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಹಾಗೆಯೇ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಮೊದಲನೇದಾಗಿ ನೀಲಿ ಚೆಂಡುಗಳು X ಅಂತ ಇಟ್ಕೊಳ್ಳೋಣ. ಹಾಗೆಯೇ ಕೆಂಪು ಚೆಂಡುಗಳನ್ನು ಕೊಟ್ಟಿದ್ದಾರೆ. ಕೆಂಪು ಚೆಂಡುಗಳು is equal to 20. ಅಲ್ಲಿಗೆ ಒಟ್ಟು ಚೆಂಡುಗಳು X plus 20. ನೆಕ್ಸ್ಟು ಕೆಂಪು ಗೋಲಿಯನ್ನು ಹೊರ ತೆಗೆಯುವ ಸಂಭವನೀಯತೆ
ಎಷ್ಟಿದೆ ನಮ್ಮದು? ಕೆಂಪು ಗೋಲಿದಿರೋದು ಟೋಟಲ್ ಆಗಿ 20 ಇದೆ. ಒಟ್ಟು ಚೆಂಡುಗಳು ಎಷ್ಟಿದೆ? x+20 ಇದೆ. ಆದರೆ ಅದರ ಸಂಭವನೀಯತೆ ನೋಡಿದರೆ ಆದರೆ ಕೆಂಪು ಗೋಲಿಯನ್ನ ಹೊರ ತೆಗಿತಕ್ಕಂಥ ಸಂಭವನೀಯತೆ 1/4 ಇದೆ. ಇಸ್ ಈಕ್ವಲ್ ಟು 20x+20. ಇಲ್ಲಿ ಓರೆ ಗುಣಾಕಾರ ಮಾಡೋಣ. x+20 is equal to 4 8 implies x is equal to 80 minus 20, x is equal to 60 ಆಯಿತು. ಅಂದರೆ ಅಲ್ಲಿಗೆ ನಮಗೆ ನೀಲಿ ಚೆಂಡುಗಳ ಸಂಖ್ಯೆ 60 ಆಯಿತು. ಹಾಗಾದರೆ ಒಟ್ಟು ಗೋಲಿಗಳ ಸಂಖ್ಯೆ 60 + 20 is equal to 80. ಇನ್ನು ಒಂದು ನೋಡೋಣ. ನೀಲಿ ಚೆಂಡನ್ನ ಹೊರ ತೆಗೆಯುವ ಸಂಭವನೀಯತೆ ತಗೊಂಡ್ರೆ, ನೀಲಿ ಗೋಲಿಗಳನ್ನ ಹೊರ ತೆಗೆಯುವ ಸಂಭವನೀಯತೆ, ಅಲ್ಲಿಗೇನಾಗುತ್ತೆ? ನೀಲಿ ಗೋಲಿ ಇರ್ತಕ್ಕಂಥದ್ದು 60, ಒಟ್ಟು ಗೋಲಿಗಳ ಸಂಖ್ಯೆ 80. 0 0 ಕ್ಯಾನ್ಸಲ್ ಮಾಡಿದರೆ 2 3 2 4 ಅಂದರೆ 3/4 ಆಯಿತು. ಅಲ್ಲಿಗೆ ಒಟ್ಟು ಸಂಭವನೀಯತೆ ತಗೊಳ್ಳೋದಾದರೆ 1/4 ಮತ್ತು 3/4 ಅಂದರೆ ಒಟ್ಟು ಸಂಭವನೀಯತೆ ಖಚಿತ ಘಟನೆಯಲ್ಲಿ 1 ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮದು ಒಟ್ಟು ಗೋಲಿಗಳ ಸಂಖ್ಯೆ 80, ನೀಲಿ ಚೆಂಡುಗಳ ಸಂಖ್ಯೆ 60 ಇರ್ತಕ್ಕಂಥದ್ದು. ನೆಕ್ಸ್ಟ್ ಲೆಕ್ಕ ತಗೊಳ್ಳೋಣ. ಇಲ್ಲಿ ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ಇದರ ಹೃತ್ಕ್ರೋಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಆ ಭಿನ್ನರಾಶಿಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಭಿನ್ನರಾಶಿಯ ಅಂಶವು x ಆಗಿರಲಿ. ಹಾಗೆಯೇ ಛೇದವು ಅಂಶದ 2ರಷ್ಟಕ್ಕಿಂತ ಹೆಚ್ಚಾಗಿದೆ. ಛೇದವು ಅಂಶ ಇರ್ತಕ್ಕಂಥದ್ದು x, ಅದರ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾಗಿ 2x+1 ಆಯಿತು. ಹಾಗಾದರೆ ಭಿನ್ನರಾಶಿ ಇಸ್ ಈಕ್ವಲ್ ಟು x ಬೈ ನಾವೇನು ತಗೋಬೋದು? x ಅಂತ ಇಟ್ಕೊಂಡಿದ್ದೀವಿ. ಹಾಗೆಯೇ ಛೇದ ತಗೊಂಡ್ರೆ 2x+1 ಆದರೆ ಇಲ್ಲಿ ಹೃತ್ಕ್ರೋಮಗಳ ಮೊತ್ತ ಅಂತ ಕೊಟ್ಟಿದ್ದಾನೆ. ಅದನ್ನು ತಗೊಳ್ಳೋದಾದ್ರೆ ಹೃತ್ಕ್ರೋಮಗಳ ಮೊತ್ತ ಎಷ್ಟಿರ್ತಕ್ಕಂಥದ್ದು? 29/10. ಈ ಭಿನ್ನರಾಶಿಯ ಹೃತ್ಕ್ರೋಮ ಅಂದರೆ ಹೃತ್ಕ್ರೋಮ 2x+1/x. ಹಾಗಾದರೆ ಇವೆರಡನ್ನು ಸೇರಿಸಿಬಿಟ್ರೆ ಏನಾಗುತ್ತೆ? ಮೊದಲನೇದು x/2x+1 ಪ್ಲಸ್ 2x+1/x is equal to ಇವೆರಡರ ಮೊತ್ತ 29/10. ಅಲ್ಲಿಗೆ ನಾವು ಓರೆ ಗುಣಾಕಾರ ಮಾಡಿ ಅಲ್ಲಿ ಮೊದಲು ಲಾಸ ತಗೊಂಡ್ಬೇಡ. 2x ಇಂಟು 2x+1, 2x1 ಕ್ಯಾನ್ಸಲ್ ಆಗುತ್ತೆ, x² x ಕ್ಯಾನ್ಸಲ್ ಆಗುತ್ತೆ, 2x+1 ಹೋಲ್ ಸ್ಕ್ವಯರ್ is equal to 29/10 implies x² a+b ಹೋಲ್ ಸ್ಕ್ವೇರ್ ಬಿಡಿಸ್ಕೊಂಬಿಡೋಣ. ಅಲ್ಲಿಗೆ 4x² ಪ್ಲಸ್ 1 ಪ್ಲಸ್ 2 4x ಡಿವೈಡ್ ಬೈ x ಇಂಟು 2x² ಪ್ಲಸ್ 1 is equal to 29/10 ಆಯಿತು. ಅಲ್ಲಿಗೆ x² ಪ್ಲಸ್ 4x² ಅಂದರೆ 5x² ಪ್ಲಸ್
ಉಳಿತಕ್ಕಂಥದ್ದು 4x ಪ್ಲಸ್ 1 ಡಿವೈಡ್ ಬೈ 2x² ಪ್ಲಸ್ 1 29/10 ಇಂಪ್ಲೈಸ್ ಒರೆ ಗುಣಾಕಾರ ಮಾಡಬೇಡ 10 ಇಂಟು 5x² ಪ್ಲಸ್ 4x ಪ್ಲಸ್ 1 is equal to 29/2x² ಪ್ಲಸ್ 1 ಅಲ್ಲಿ ಗುಣಿಸಿದರೆ 50x² 5 14 40 x ಪ್ಲಸ್ 10 ಇದು 29 ಇಂಟು 2 58x² ಪ್ಲಸ್ 29 ಇದನ್ನು ಈ ಕಡೆಗೆ ತರೋದಾದರೆ 50x² ಮೈನಸ್ 58x² ಪ್ಲಸ್ 40x ಪ್ಲಸ್ 10 ಮೈನಸ್ 29 is equal to 0. ಅಲ್ಲಿಗೆ 50xನಲ್ಲಿ 58x² ಹೋದರೆ ಮೈನಸ್ 8x² ಪ್ಲಸ್ 40x ಇದನ್ನು ಕಳ್ಕೊಂಡ್ರೆ 10ರಲ್ಲಿ 29 ಇರ್ತಕ್ಕಂಥದ್ದು 29 ನಾವು ತಗೊಳ್ಳೋದಾದರೆ x ಇಂಟು 2x² x ಇಂಟು 1 ಹಾಗೆಯೇ ಇದು x ಇದು x ಅಲ್ಲಿಗೆ 29x ಆಯಿತು 50x² ಹೋದರೆ ಮೈನಸ್ 8x² ಆಗುತ್ತೆ ಇದು 29x ಅಲ್ಲಿಗೆ ಉಳಿತಕ್ಕಂಥದ್ದು ಮೈನಸ್ ಪ್ಲಸ್ 40x ಮೈನಸ್ 29x ಪ್ಲಸ್ 10 is equal to 0 ಮೈನಸ್ 8x² ಮೈನಸ್ ಪ್ಲಸ್ 40ರಲ್ಲಿ 29 ಕಳೆದ್ರೆ 11x ಪ್ಲಸ್ 10 is equal to 0 ಇಂಟು ಮೈನಸ್ ಮಾಡಿಬಿಡೋಣ ಆವಾಗ 8x² ಮೈನಸ್ 11x ಮೈನಸ್ 10 is equal to 0 ಆಯಿತು ಅಲ್ಲಿಗೆ 10 80 80 ಆದರೆ 16 ಇಂಟು 5 ಅಲ್ಲಿ 80 ಆಗುತ್ತೆ 16 5 ಕಳೆದ್ರೆ 11 ಬರುತ್ತೆ ಅದನ್ನು ಇಲ್ಲಿ ತಗೊಳ್ಳೋಣ 8x² ಮೈನಸ್ 16x ಪ್ಲಸ್ 5x ಮೈನಸ್ 10 is equal to 0 ಇಲ್ಲಿ 8x ಅನ್ನು ಹೊರಗೆ ತೆಗೆದ್ರೆ x ಮೈನಸ್ 2 ಪ್ಲಸ್ 5 ಅಥವಾ 8x ಪ್ಲಸ್ 2 ಆಯಿತು 5x 5 ಹೊರಗೆ ತೆಗೆಯೋಣ x ಮೈನಸ್ 2 is equal to 0 ಅಲ್ಲಿಗೆ x ಮೈನಸ್ 2 ಇಂಟು 8x ಪ್ಲಸ್ 5 is equal to 0 x minus 2 is equal to 0 8x plus 5 is equal to 0 ಅಲ್ಲಿಗೆ x is equal to 2 ಹಾಗೆಯೇ x 8x is equal to minus 5 x is equal to minus 5/2 ಆಯಿತು ಇಲ್ಲಿ ಭಿನ್ನ ರಾಶಿ ತಗೊಂಡ್ರೆ ಭಿನ್ನ ರಾಶಿ x by 2x plus 1 2 ಇಂಟು 2 ಪ್ಲಸ್ 1 2 4 ಪ್ಲಸ್ 1 is equal to 2/5 ಆಗ್ತಕ್ಕಂಥದ್ದು ಇದು ಭಿನ್ನ ರಾಶಿದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದರಲ್ಲೇ ಇರ್ತಕ್ಕಂಥ ಚಾಯ್ಸನ್ನು ನೋಡೋಣ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು